ನಾನು ಹೊಸದಾಗಿ ಒಂದು ದೋಸೆ ಅಂಗಡಿನ ಶುರು ಮಾಡುವ ಅಂತಿದ್ದೀನಿ. ಆದ್ದರಿಂದ ನನಗೆ ಸ್ವಲ್ಪ ಹಣ ಬೇಕಾಗಿದೆ, ಅದಕ್ಕೆ ಬಂದೆ. ಆದರೆ ಇದು ನಿಜವಾಗ್ಲೂ ಒಳ್ಳೆ ವಿಷಯನೇ. ನಾನು ಖಂಡಿತ ನಿನಗೆ ಸಹಾಯ ಮಾಡ್ತೀನಿ. ಆದರೆ ಅದಕ್ಕೆ ನೀನು ತಿಂಗಳು ನನಗೆ ಸ್ವಲ್ಪ ಹಣನ ಕೊಡಬೇಕಾಗುತ್ತೆ. ಯಾವಾಗ ನೀನು ಪೂರ್ತಿ ಹಣನ ಕೊಡ್ತೀಯೋ ಅಲ್ಲಿಯ ತನಕ. ರಮನ್ ಜಮೀನ್ದಾರರ ಷರತ್ತುಗಳನ್ನೆಲ್ಲ ಒಪ್ಪಿ ಅವರು ಹೇಳೋದನ್ನ ಕೇಳ್ತಾನೆ. ಮತ್ತೆ ಅವ್ರ ಹತ್ರ ಸ್ವಲ್ಪ ದುಡ್ಡನ್ನ ತಗೊಂಡು ಅವನ ಸ್ವಂತ ಅಂಗಡಿಯನ್ನ ಹಾಕೇ ಬಿಡ್ತಾನೆ. ಇವತ್ತು ನಮ್ಮ ಅಂಗಡಿ ಮೊದಲನೇ ದಿನ. ನನಗಂತೂ ತುಂಬಾ ಭಯ ಆಗ್ತಿದೆ, ಎಲ್ಲ ಹೇಗಾಗುತ್ತೋ ಏನೋ ಅಂತ. ನಮಗೆ ಒಳ್ಳೆಯದೇ ನಡೆಯುತ್ತೆ, ಯಾಕಂದರೆ ನಾವು ಎಲ್ಲರಿಗೂ ಒಳ್ಳೆಯದೇ ಮಾಡಿದ್ದೀವಿ, ಯಾರಿಗೂ ಕಷ್ಟನ ಕೊಟ್ಟಿಲ್ಲ. ವಿಕಾಸ್ಪುರದ ಜನಕ್ಕೆ ಗೊತ್ತಾಗತ್ತೆ ರಮನ್ ಅವನ ಸ್ವಂತ ಅಂಗಡಿ ಓಪನ್ ಮಾಡಿದಾನೆ ಅಂತ. ಆಗ ಎಲ್ಲ ಘೂಂಗಟ್ಲಾಲ್ನ ಗ್ರಾಹಕರು ರಮಣ್ಣ ಅಂಗಡಿಗೆ ಬರಕ್ ಶುರು ಮಾಡಿದ್ರು. ಅಷ್ಟೇ ಅಲ್ಲ, ಮೊದಲನೇ ದಿನಾನೇ ಒಳ್ಳೆ ಸಂಪಾದನೆ ಆಯ್ತು. ಬಹಳಷ್ಟು ಜನ ಬಂದಿದ್ರಿಂದ ರಮಣ್ ಮುಖದಲ್ಲಿ ಕಳೆ ಬಂದಿತ್ತು. ಅರೆ ರಮಣಣ್ಣ, ಚಟ್ನಿನ ಕೊಡಿ. ಯಾವಾಗಲೂ ಸ್ವಲ್ಪನೇ ಕೊಡ್ತಿದ್ದೀರಾ? ನಾ ಖಂಡಿತ ಕೊಡ್ತೀನಿ. ಇಲ್ಲಿ ನೋಡು, ಒಳಗೋಗಿ ಚಟ್ನಿ ಮಡಗಿದ್ದೀನಿ ನೋಡು, ಅದೆಲ್ಲದ ನಾನು ಒಟ್ಟಿಗೆ ತಗೊಂಡು ಬಾ. ಜನಗಳಿಗೆ ರಮಣ್ಣ ದೋಸೆ ಮತ್ತೆ ಚಟ್ನಿ ಎಷ್ಟು ಇಷ್ಟ ಆಯ್ತು ಅಂದ್ರೆ ಮತ್ತೆ ತಗೊಂಡು ತಿಂತಾ ಇದ್ರು.